ಹಾಯ್ ಹಲೋ ನಮಸ್ತೆ. ಮಹಾಸುದ್ದಿಗೆ ಸ್ವಾಗತ. ಸೊ ಡಿಯರ್ ಫ್ರೆಂಡ್ಸ್, ಮೊನ್ನೆ ನನ್ನ ಗೆಳೆಯನೊಬ್ಬನಿಗೆ ಬಂದಂತಹ ಈ ಮತಾಂತರ ಸಾಹಿತ್ಯವನ್ನು ನನಗೆ ಕಳಿಸಿದರು. ಸೊ ಇದಾದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಈ ಒಂದು ಮತಾಂತರ ಸಾಹಿತ್ಯ ನನಗೆ ದೊರಕಿತು. ಸಾಮಾಜಿಕ ಜಾಲತಾಣವನ್ನು ತಲ್ಲಾಡಿಸಿ ನೋಡಿದಾಗ ಸೊ ಇಲ್ಲಿ ಮತಾಂತರ ಸಾಹಿತ್ಯ ಇದು ಎಲ್ಲಿ ಸಿಕ್ಕಿತು ಎಂಬ ವಿಷಯದ ಬಗ್ಗೆಯೂ ಕೂಡ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡೆ. ಸೊ ನನಗೆ ಬಂದಂತಹ ಮಾಹಿತಿ ಅನ್ವಯ ಬೆಂಗಳೂರಿನ ನಾಗವಾರ ಬಳಿ ಈ ಮತಾಂತರ ಸಾಹಿತ್ಯವನ್ನು ಬೈಕ್ನಲ್ಲಿ ಸಿಕ್ಕಿಸಿ ಹೋಗಲಾಗಿತ್ತು ಅಂತ ನನಗೆ ಮಾಹಿತಿ ಬಂತು. ಓಕೆ, ಸೊ ಈ ಮತಾಂತರ ಸಾಹಿತ್ಯದಲ್ಲಿ ಏನಿದೆ ಸೊ ಅದನ್ನು ಓದಿ ಹೇಳ್ತೀನಿ. ಯೇಸುವಿನ ಕೃಪೆಯಿಂದ ಸತ್ಯಕ್ಕೆ ಜಯವಾಗಲಿ, ಎಚ್ಚರಿಸುವ ಪ್ರಕಟಣೆ ಎಂಬ ತಲೆಬರಹದೊಂದಿಗೆ ಪಶುಪ್ರಾಯರಾದ ಪ್ರಜೆಗಳೇ ಲಕ್ಷಿಸಿರಿ ಎಂಬ ಈ ಒಂದು ಮತಾಂತರ ಸಾಹಿತ್ಯ ಸಿಕ್ತು. ಸೊ ಈ ಮತಾಂತರ ಸಾಹಿತ್ಯದ ಬಗ್ಗೆ ಮಾತಾಡಬೇಕು. ಇದನ್ನು ಮತಾಂತರ ಸಾಹಿತ್ಯ ಅನ್ನೋದಕ್ಕಿಂತ ಮತೀಯ ಗಲಭೆಯನ್ನು ಉಂಟು ಮಾಡುವ ಸಾಹಿತ್ಯ ಅಂತ ಹೇಳಿದರೆ ಅಡ್ಡಿ ಇಲ್ಲ. ಸೊ ಇಂತಹ ಸಾಹಿತ್ಯಗಳ ಮೂಲಕ ಹಿಂದೂಗಳನ್ನು ತೇಜೋವಧೆ ಮಾಡಿ ಸೊ ಈ ಧರ್ಮಗಳ ಮಧ್ಯ, ಮತಗಳ ಮಧ್ಯ ಬೆಂಕಿ ಹಚ್ಚುವಂಥ ಕೆಲಸವನ್ನು ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಸದರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಾಹಿತ್ಯ ಮುದ್ರಣ ಆಗಿದ್ದು ಎಲ್ಲೇ ಮತ್ತು ಈ ಸಾಹಿತ್ಯ ಹಂಚಿಕೆಯಿಂದ ಈ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ಪ್ರಸ್ತಾಪವನ್ನು ಮಾನ್ಯ ಸರ್ಕಾರದ ಮುಂದೆ ಮಾಡ್ತೇವೆ. ಅಷ್ಟೇ ಅಲ್ಲ, ಈಗಾಗಲೇ ನಾನು ಮತ್ತು ನನ್ನ ವಾಹಿನಿ ಬಂಜಾರ ಬೈಬಲ್ ನಿಷೇಧದ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಸೊ ಇವತ್ತು ಈ ಮತಾಂತರ ಸಾಹಿತ್ಯದಲ್ಲಿ ಇರುವಂತಹ ವಾಕ್ಯಗಳನ್ನು ಬೈಬಲ್ ಆಧಾರದಲ್ಲೇ ಮಂಡಿಸಬೇಕು ಎಂಬ ವಿಷಯವನ್ನು ಬಿಟ್ಟುಕೊಂಡು ಇವತ್ತು ನಾನು ಲೈವ್ ಬಂದಿದ್ದೇನೆ. ಸೊ ಇಲ್ಲಿ ಕೊನೆಯದಾಗಿ ಹೇಳಲ್ಪಟ್ಟಿದೆ, ಬೈಬಲ್ ಓದಿ. ರೋಮಾಪುರದವರಿಗೆ ಅಂದರೆ ಅದರ 1ನೇ ಅಧ್ಯಾಯ 20 ಮತ್ತು 20ರಿಂದ 32ನೇ ವಚನವನ್ನು ನೋಡಿ ಅಂತ ಹೇಳಲ್ಪಟ್ಟಿದೆ. ಅಷ್ಟೇ ಅಲ್ಲದೆ ಈ ಮತಾಂತರ ಸಾಹಿತ್ಯದಲ್ಲಿ ಬೇರೆ ಧರ್ಮದ ಅಂದರೆ ಹಿಂದೂ ಧರ್ಮದ ದೇವರುಗಳನ್ನು ತುಂಬ ಕೆಟ್ಟದಾಗಿ ಮಾತನಾಡುವಂತಹ ಶಬ್ದಗಳಿದ್ದಾವೆ. ವಿಗ್ರಹಗಳಲ್ಲಿ ದೇವರು ವಾಸವಾಗಿರುವನೆಂದು ನೀವು ತಿಳಿದಿದ್ದೀರಾ? ಆ ದೇವರುಗಳು ನಿಮ್ಮ ಪಾಪಗಳನ್ನು ಕ್ಷಮಿಸಲು ಶಕ್ತಿ ಇಲ್ಲ, ಅವು ದೇವರುಗಳೇ ಅಲ್ಲ ಎಂಬುದಾಗಿ ಈ ಒಂದು ಮತಾಂತರ ಸಾಹಿತ್ಯದಲ್ಲಿ ಪ್ರಿಂಟ್ ಇದೆ. ಸೊ ಈ ಮತಾಂತರ ಸಾಹಿತ್ಯ ಎಲ್ಲ ಕಡೆನೂ ರಾರಾಜಿಸ್ತಾ ಇದೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಸೈಬರ್ ಪೊಲೀಸರಿಗೆ
ಸದರಿ ವಿಷಯವಾಗಿ ದೂರನ್ನು ಕೂಡ ನಾವು ಸಲ್ಲಿಸ್ತೀವಿ. ಇನ್ನೂ ಸಂಪೂರ್ಣವಾದ ದಾಖಲಾತಿಗಳು ಸಿಕ್ಕಿಲ್ಲ. ಅಂದ್ರೇನು, ಇದು ಎಲ್ಲಿ ಮುದ್ರಣವಾಗಿದೆ ಅನ್ನೋದು ಕೂಡ ನನಗೆ ಸ್ವಲ್ಪ ಬೇಕು, ಮತ್ತು ಯಾವ ಮೂಲದಿಂದ ಇದು ಬಂದಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜಾಣನಿಗೆ ಮಾತಿನ ಪೆಟ್ಟು, ದೊಡ್ಡನಿಗೆ ದೊಣ್ಣೆಯ ಪೆಟ್ಟು ಎಂಬ ಲಾಸ್ಟ್ ಲೈನ್ ಇದು ನೋಡಿ. ಸೊ ಇದು ಯಾವ ಕಾರಣಕ್ಕಾಗಿ ಈ ಒಂದು ಸಾಹಿತ್ಯವನ್ನು ಅಥವಾ ಈ ಒಂದು ಪಾಂಪ್ಲೆಟನ್ನು ಪ್ರಿಂಟ್ ಮಾಡಿಕೊಂಡು ಹಂಚಿಕೆ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಆಲೋಚನೆ ಮಾಡಲೇಬೇಕು ತಾನೆ. ಸೊ ಮೊದಲನೇದಾಗಿ ಈ ಸಾಹಿತ್ಯವನ್ನು ಮುದ್ರಣ ಮಾಡಿದಂತಹ ವ್ಯಕ್ತಿಗಳು ದೇವ ಮಕ್ಕಳೇ ಅಲ್ಲ. ಓಕೆ. ಸೊ ಯಾಕಂದರೆ ಇಲ್ಲಿ ತಮ್ಮಷ್ಟಕ್ಕೆ ತಾವು ದೇವ ಮಕ್ಕಳು ಅಂತ ಅಂದ್ಕೊಳ್ತಾರಲ್ವಾ. ಸೊ ಈ ಸಾಹಿತ್ಯವನ್ನು ಮುದ್ರಿಸಿದಂಥ ವ್ಯಕ್ತಿಗಳು ದೇವ ಮಕ್ಕಳೇ ಅಲ್ಲ. ಇದು ನಾನು ಎಲ್ಲ ದೇವ ಸೇವಕರಿಗೆ ಇವತ್ತು ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಯೇಸುವಿಗೆ ಸಹನೆ ಮುಖ್ಯ ಅಲ್ವಾ. ಸೊ ಯೇಸುವಿನಲ್ಲಿದ್ದ ಸಹನೆ ಈ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಗಳಿಗೆ ಇಲ್ಲ, ಮತ್ತು ಸಹನೆ ಇಲ್ಲದಂಥ ವ್ಯಕ್ತಿಗಳು ಹೇಗೆ ದೇವ ಮಕ್ಕಳು ಆಗಲಿಕ್ಕೆ ಸಾಧ್ಯ? ಓಕೆ, ಇದು ಮುಂದಿನ ವಿಷಯ. ಸೊ ಇಲ್ಲಿ ಮೊದಲನೇದಾಗಿ ನಾನು ಇಲ್ಲಿನ ವಾಕ್ಯವನ್ನು ಸ್ಪಷ್ಟೀಕರಿಸ್ತೀನಿ ಬೈಬಲ್ ಆಧಾರದಲ್ಲಿನೇ. ಓಕೆನಾ. ಸೊ ಬೈಬಲ್ ಓದಿ ರೋಮಾಪುರದವರಿಗೆ ಸೊ ಅದರ 20ನೇ ಅಧ್ಯಾಯದ 32ನೇ ವಚನ ಅಂತ ಹೇಳ್ತಾರೆ. ಸೊ ಇದೇ ಬೈಬಲ್ ಆಧಾರದಲ್ಲಿ ಆ ವಾಕ್ಯವನ್ನು ತೆಗೆದು ನಾನು ನಿಮ್ಮ ಮುಂದೆ ಇಡಬೇಕಂತ ಮಾಡಿದ್ದೀನಿ. ಅದು ನಿಜವಾಗ್ಲೂ ಏನು ಹೇಳ್ತದೆ ಅದನ್ನು ಬೇಕಲ್ವಾ. ಸೊ ಇಲ್ಲಿ ಬೈಬಲ್ ಓದುವಂಥ ವ್ಯಕ್ತಿಗಳು ಅಂದರೆ ಬೈಬಲನ್ನು ಓದಿಕೊಂಡು ತಾವೆಲ್ಲ ಸೇವೆ ಮಾಡ್ತೀವಿ ಅಂತ ಹೇಳಿಕೊಳ್ಳುವಂಥ ದೇವ ಮಕ್ಕಳು ನಿಜವಾಗಿಯೂ ಕೂಡ ಬೈಬಲ್ ಬೋಧನೆ ಮಾಡುವುದಿಲ್ಲ. ಆ ಎಲ್ಲ ವ್ಯಕ್ತಿಗಳು ಬೋಧನೆ ಮಾಡುವುದು ತಮ್ಮ ಕಾಣಿಕೆ ಚೀಲವನ್ನು ತುಂಬಿಸಿಕೊಳ್ಳಲಿಕ್ಕೆ ಅಷ್ಟೇ. ಸೊ ಆ ವಾಕ್ಯ ಏನು ಹೇಳ್ತದೆ? 1ನೇ ಅಧ್ಯಾಯ. ಸೊ ಅಂದರೆ ಹೊಸ ಒಡಂಬಡಿಕೆಯ ಪುಟ ಸಂಖ್ಯಾ 178. ಸೊ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏನಪ್ಪ ಅಂತ ಹೇಳಿದರೆ, ಎಲ್ಲ ಮನುಷ್ಯರು ದೇವರ ಸನ್ನಿಧಾನದಲ್ಲಿ ಅಪರಾಧಿಗಳು. ಎಲ್ಲ ಮನುಷ್ಯರು ಕೂಡ ದೇವರ ಸನ್ನಿಧಾನದಲ್ಲಿ ಅಪರಾಧಿಗಳು. ಇದು ಕೇವಲ ಬೈಬಲ್ ಅಷ್ಟೇ ಹೇಳುವುದಿಲ್ಲ, ನಾವು ಕೂಡ ಹೇಳ್ತೇವೆ. ಮನುಷ್ಯ ಹುಟ್ಟಿ ಈ ಭೂಮಿಯ ಸ್ಪರ್ಶ ಆದ ಕೂಡಲೇ ಈ ಭೂಮಿಯ ಗುಣಗಳು ಮನುಷ್ಯನಿಗೆ ತಗಲ್ಕೊಳ್ತದೆ. ಸೊ ನಾವು ಎಷ್ಟು ಸಿನಿಮಾಗಳಲ್ಲೂ ಕೂಡ ನೋಡ್ತೀವಿ, ದೇವಾನ ದೇವತೆಗಳು ಭೂಮಿ ಮೇಲೆ ಬಂದ ಕೂಡಲೇ ಭೂಮಿಯ ಗುಣಗಳು ಅಥವಾ ಭೂಮಿಯಲ್ಲಿ ಈಗಿರುವಂಥ ಗುಣಗಳು, ಕಲಿಗಾಲದ ಗುಣಗಳು ದೇವರನ್ನು ಕೂಡ ಬಿಡಲ್ಲ ಅಂತ. ಓಕೆ. ಮತ್ತು ಅದರ ಇವು ಹೇಳಿದ ಹಾಗೆ 20ನೇ ವಚನ ಅಂತ ಹೇಳ್ತದೆ. 20ನೇ ವಚನ ಏನು ಹೇಳ್ತದೆ? ಹದಿನೆಂಟನೇ ವಚನದಿಂದ ಓದ್ತೇನೆ ಏನು ಹೇಳ್ತದೆ ಅಂತ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರ್ತದೆ. ಅಂದರೆ ಇಲ್ಲಿ ಮನುಷ್ಯ ಮಾಡುವಂತಹ ಎಲ್ಲ ಅವಗುಣಗಳು ಅಂದರೆ ಕೆಟ್ಟ ನಡತೆಗಳು, ಪಾಪಗಳು, ಸೊ ಇದೆಲ್ಲ ದೇವರ ಕೋಪಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಅದಷ್ಟೇ ಅಲ್ಲ, ಮುಂದಿನ ವಾಕ್ಯ ಹೇಳ್ತದೆ, ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ
ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗತ್ತು ಉತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಿಬರುತ್ತವೆ. ಓಕೆ, ಆ ನಂತರ ಈ ಒಂದು ಮತಾಂತರ ಸಾಹಿತ್ಯದಲ್ಲಿ ನೋಡಿ, ಎಲ್ಲ ಕಡೆನೂ ಕೂಡ ಈ ದೇವ ಮಕ್ಕಳು, ಯಾವ ದೇವ ಮಕ್ಕಳು? ಮತಾಂತರ ಮಾಡುವಂಥ ದೇವ ಮಕ್ಕಳು ನಿಜವಾದ ವಾಕ್ಯವನ್ನು ಬಿಟ್ಟು ಅಲ್ಲಿರುವಂಥ ಅಲ್ಪ ಮಾತನ್ನೇ ಮುಂದೆ ಇಟ್ಟುಕೊಂಡು ಮತಾಂತರವನ್ನು ಮಾಡ್ತಾರೆ. ಇಲ್ಲಿಯೂ ಕೂಡ 1ನೇ ಅಧ್ಯಾಯದ 20ನೇ ವಚನದಿಂದ 32ನೇ ವಚನ ಮಟ್ಟ ಓದಿ ಅಂತ ಹೇಳಲ್ಪಟ್ಟಿದೆ ಮತಾಂತರ ಸಾಹಿತ್ಯದಲ್ಲಿ. ಏನಪ್ಪ ಅಂತೇಳಿ, ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಯಾರನ್ನ ಹೊಲಸಾದ ನಡತೆಗೆ ಒಪ್ಪಿಸಿದನು? ಅದು ಬೇಕಲ್ವ? ಅದು ಆದಮೇಲೆ 26ನೇ ವಚನ ಹೇಳ್ತದೆ, ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ, ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗಗಳನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗಗಳನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದಿದರು. ಇದು ಯಾರಿಗಾಗಿ ಹೇಳಲ್ಪಟ್ಟಿದ್ದು? ಈ ಬೈಬಲನ್ನು ನೋಡುವಾಗ ಇದು ಯಾರಿಗಾಗಿ ಹೇಳಲ್ಪಟ್ಟಿದ್ದು ಎಂಬುದಾಗಿ ಅತಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅತಿ ಸ್ಪಷ್ಟವಾಗಿ. ಆ ಸ್ಪಷ್ಟವಾದ ವಾಕ್ಯವನ್ನು ನಾವು ಆದಿಕಾಂಡದ 5ನೇ ಅಧ್ಯಾಯದ 2ನೇ ವಚನವನ್ನು ತೆಗೆದು ನೋಡ್ಕೊಳ್ಳೋಣ. ಅತಿ ಸ್ಪಷ್ಟವಾದಂಥದ್ದು. ಈ ವಾಕ್ಯ ಯಾರಿಗಾಗಿ ಹೇಳಲ್ಪಟ್ಟಿದ್ದು? ನೋಡಿ, ಆದಿಕಾಂಡದ 5ನೇ ಅಧ್ಯಾಯದ 2ನೇ ವಚನ ಏನು ಹೇಳ್ತದೆ ಅಂತ ಹೇಳ್ತೀನಿ ನಿಮಗೆ. ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಅದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಮನುಷ್ಯ ಎಂದು ಹೆಸರಿಟ್ಟನು. ಈ ವಾಕ್ಯಗಳು ಬರೆಯಲ್ಪಟ್ಟಿದ್ದು ಮನುಷ್ಯನಿಗಾಗಿ, ಕೊಳ್ಳಲ್ಲಿ ಶಿಲುಬೆ ಹಾಕಿಕೊಂಡಂಥ ವ್ಯಕ್ತಿಗಳಿಗಾಗಿ ಅಷ್ಟೇ ಅಲ್ಲ. ಮನುಷ್ಯನಿಗಾಗಿ ಬರೆಯಲ್ಪಟ್ಟಂಥ ಪುಸ್ತಕ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ಮತಾಂತರಿ ವ್ಯಕ್ತಿಗಳು ಸತ್ಯವೇದದಲ್ಲಿ ಅಡಗಿದ ಸತ್ಯವನ್ನು ಬಿಟ್ಟು ತಮ್ಮ ಕಾಣಿಕೆ ಚೀಲ ತುಂಬಿಸಿಕೊಳ್ಳಿಕ್ಕೆ ಏನು ಬೇಕೋ ಅದನ್ನಷ್ಟೇ ಹೇಳಿ ತಮ್ಮ ಕಾಣಿಕೆ ಚೀಲವನ್ನು ತುಂಬಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ಈಗ ಮತ್ತೊಂದು ವಿಷಯ ಸ್ಪಷ್ಟೀಕರಣ ಮಾಡಿಕೊಳ್ಳೋಣ. ಅದೇ ಬೈಬಲ್ಲೇ ಹೇಳ್ತದೆ. ಇಲ್ಲಿ ಹಾದಿ ತಪ್ಪಿದಂಥ ವ್ಯಕ್ತಿಗಳು ಯಾರು? ಮನುಷ್ಯನೋ ದೇವ ಮಕ್ಕಳು? ಓಕೆನಾ? ಇದು ನಾನು ಹೇಳ್ತಾ ಇಲ್ಲ, ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಇದೇ ಸತ್ಯವೇದದಲ್ಲಿ ಇದ್ದದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ದಾರಿ ತಪ್ಪಿದಂಥ ವ್ಯಕ್ತಿಗಳು ಯಾರದು? ಮನುಷ್ಯನು ಅಥವಾ ದೇವ ಮಕ್ಕಳು? ತಮ್ಮಷ್ಟಕ್ಕೆ ತಾವು ದೇವ ಮಕ್ಕಳು ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿಗಳಿಗಾಗಿ ಆದಿಕಾಂಡದ 6ನೇ ಅಧ್ಯಾಯದ 2ನೇ ವಚನದಿಂದ ನಾನು ಓದಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ನೋಡಿ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವ ಮಕ್ಕಳು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟವಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡ್ರು. ಅಲ್ಲ, ಇಲ್ಲಿ ತಪ್ಪು ನಡೆದಿದ್ದು ದೇವ ಮಕ್ಕಳದ್ದು. ಓಕೆ ನೋಡಿ, ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟವಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು ತನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ಓಕೆ, ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರರನ್ನು ಕೂಡಿ ಅದರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು.
ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡಂಥ ಪರಾಕ್ರಮಶಾಲಿಗಳು ಇವರೇ. ನೋಡಿ, ಇಲ್ಲಿ ನನಗೆ ಒಂದು ಸ್ಪಷ್ಟ ಗೊತ್ತಾಗ್ತಾ ಇಲ್ಲ. ಮನುಷ್ಯರ ಹೆಣ್ಣು ಮಕ್ಕಳು ಅತಿ ಸುಂದರವಾಗಿ ಹುಟ್ಟಿದ ಕಾರಣಕ್ಕಾಗಿ ದೇವ ಮಕ್ಕಳು ಮೋಹಗೊಂಡು ಈ ಮನುಷ್ಯರ ಮಕ್ಕಳನ್ನು ಮದುವೆಯಾಗಿ ಅಥವಾ ಅವ್ರ ಜೊತೆಗೆ ಸಂಘವನ್ನು ಬೆಳೆಸಿ ಮಕ್ಕಳನ್ನು ಪಡ್ಕೊಂಡ್ರು. ಹಾಗಾದರೆ 5ನೇ ವಚನದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದರಿಂದ ಅವರ ಹೃದಯವು ಯೋಚಿಸುವುದೆಲ್ಲವೂ ಯಾವಾಗಲೂ ಬೇರೆ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು. ಸೊ ಇಲ್ಲಿ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ನಾಡಿನಲ್ಲಿರುವಂಥ ಎಲ್ಲ ದೇವ ಮಕ್ಕಳು ನನಗೆ ಸ್ವಲ್ಪ ಸ್ಪಷ್ಟೀಕರಣವನ್ನು ಕೊಡಬೇಕು. ನನಗೂ ಕೂಡ ಅಷ್ಟು ಜ್ಞಾನ ಇಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನವಂತರಾದ ನಿಮಗೆಲ್ಲ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಾನು ತಿಳ್ಕೊಳ್ಬೇಕಲ್ವಾ. ಸೊ ಇಲ್ಲಿ ಯಾವುದು ಆದಿಕಾಂಡದ 6ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಭೂಮಿಯ ಮೇಲೆ ಜನ ಹೆಚ್ಚಾದರು, ಅಂದರೆ ಮನುಷ್ಯ ಹೆಚ್ಚಾಗಿ ಈ ಮನುಷ್ಯನಿಗೆ ಹುಟ್ಟಿದ ಹೆಣ್ಣು ಮಕ್ಕಳು ಅತ್ಯಂತ ಸುಂದರವಾಗಿ ಹುಟ್ಟಿದರು. ಆ ಸೌಂದರ್ಯವನ್ನು ನೋಡಿ ದೇವ ಮಕ್ಕಳು ಮೋಹಗೊಂಡು ಸೊ ಈ ಮನುಷ್ಯರ ಹೆಣ್ಣು ಮಕ್ಕಳೊಂದಿಗೆ ಸಂಘ ಬೆಳೆಸಿದರು. ಸೊ ಇಲ್ಲಿ ತಪ್ಪು ಮನುಷ್ಯನದು ಅಥವಾ ದೇವ ಮಕ್ಕಳದು ಅಲ್ವಾ? ಸೊ ಆದರೂ ಕೂಡ ಮುಂದಿನ ವಚನ ಹೇಳ್ತದೆ, ಮನುಷ್ಯನ ಕೆಟ್ಟತನವು ಭೂಮಿಯ ಮೇಲೆ ತುಂಬಿಕೊಂಡಿದೆ. ಓಕೆ, ಸೊ ವಾದ ಮಾಡಲಿಕ್ಕೆ ಅಲ್ಲ ಇದು ಸಮಯ. ಸೊ ಮುಖ್ಯವಾಗಿ ಜನ ಇಂತಹ ಮತಾಂತರ ಸಾಹಿತ್ಯಗಳನ್ನು ನಂಬಾರ್ದು. ನಾನು ಬೈಬಲ್ ಓದಲಿಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ. ಬೈಬಲನ್ನು ಓದಿ, ಆ ಬೈಬಲ್ನಲ್ಲಿರುವಂತಹ ನಿಜಾಂಶಗಳನ್ನು ತಿಳ್ಕೊಳ್ಳಿ. ಆ ಬೈಬಲ್ ಏನು ಹೇಳ್ತದೆ ಅದನ್ನು ತಿಳ್ಕೊಳ್ಳಿ. ಬಟ್ ಬೈಬಲಿನ ಬೋಧನೆ ಮಾಡ್ತೀನಿ ಅಂತ ಬರುವಂತಹ ಈ ದೇವ ಮಕ್ಕಳನ್ನಲ್ಲ. ಸೊ ಯಾಕಂತ ಹೇಳಿದರೆ ಇಲ್ಲಿ ನೋಡಿ, ದೇವರ ಸ್ಪಷ್ಟ ಮಾತು ಹೇಳ್ತೀನಿ ನಿಮಗೆ. ದೇವರ ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಅದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಮನುಷ್ಯ ಎಂದು ಹೆಸರಿಟ್ಟನು. ಸೊ ಇಲ್ಲಿ ನಾನು ಯಾವ ಧರ್ಮ ಗ್ರಂಥಗಳ ಬಗ್ಗೆಯೂ ಕೂಡ ನಾನು ಅಲ್ಲಿ ಆಕ್ಷೇಪಣೆ ಎತ್ತಾ ಇಲ್ಲ. ಬೈಬಲ್ ಆಗ್ಬೋದು, ಭಗವದ್ಗೀತೆ ಆಗ್ಬೋದು, ವೇದಗಳಾಗ್ಬೋದು, ಉಪನಿಷತ್ತುಗಳಾಗ್ಬೋದು, ಕುರಾನ್ ಆಗ್ಬೋದು, ಇದು ದೇವರು ಮನುಷ್ಯನ ನಡತೆಯನ್ನು ಶುದ್ಧ ಮಾಡುವುದಕ್ಕೋಸ್ಕರವಾಗಿ, ಮನುಷ್ಯನಾಗಿ ಬದುಕಬೇಕು ಅನ್ನುವುದಕ್ಕೋಸ್ಕರವಾಗಿ ಕಳಿಸಿಕೊಟ್ಟಂತಹ ಮಾತುಗಳು. ಸೊ ಈ ಮಾತುಗಳನ್ನು ನಾನು ಅಲ್ಲಗಳಿತಾ ಇಲ್ಲ. ಬಟ್ ಇದೇ ಮಾತುಗಳನ್ನು ತಿರುಚಿ ತಮಗೆ ಬೇಕಾದ ಹಾಗೆ ಅದನ್ನು ಬದಲಾಯಿಸಿಕೊಂಡು ಸೊ ತಮ್ಮ ಸಭೆಯ ಸಂಖ್ಯೆಗಳು ಜಾಸ್ತಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಮತಾಂತರಿ ವ್ಯಕ್ತಿಗಳು ತಮ್ಮ ಸಂಖ್ಯೆಯನ್ನು ತನ್ನ ಸಭೆಯ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾರೆ ವಿನಃ ಯಾವುದೇ ರೀತಿಯಾಗಿ ದೇವರ ಪ್ರಾರ್ಥನೆಗಳನ್ನು ಮಾಡುವುದಿಲ್ಲ. ಸೊ ಮೊದಲಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಸಾಹಿತ್ಯಗಳು ನಿಮಗೆ ಸಿಗಲಿ, ಆ ಸಾಹಿತ್ಯಗಳನ್ನು ನಾವು ಮೊದಲು ಏನು ಮಾಡ್ಕೊಳ್ಬೇಕು, ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಆ ಸಾಹಿತ್ಯಗಳನ್ನು ವೆರಿಫಿಕೇಷನ್ ಮಾಡಿಕೊಂಡ ಮೇಲೆ ನಿಜನೋ ತಪ್ಪು, ಅದನ್ನು ನಂಬಬೇಕೋ ಬೇಡವೋ ಅನ್ನೋದನ್ನು ನೆಕ್ಸ್ಟ್ ಡಿಸೈಡ್ ಮಾಡಬೇಕು. ಸೂಪರ್ ಬ್ರದರ್, ಮಾಣಿಕ್ಯ ಬ್ರದರ್, ಥ್ಯಾಂಕ್ ಯು, ತಾವು ಕಮೆಂಟ್ ಮಾಡಿದ್ದೀರಿ. ಸೊ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾವು ಮತ್ತು ನೀವು ತಿಳ್ಕೊಳ್ಬೇಕಾಗಿದ್ದು ಏನಪ್ಪ ಅಂತ ಹೇಳಿದರೆ,
ಮತಾಂತರ ಸಾಹಿತ್ಯಗಳು ಯಾವ ಉದ್ದೇಶಕ್ಕಾಗಿ ಬಳಸಲ್ಪಟ್ಟಿದೆ. ಸೊ ಇನ್ನೊಂದು ವಿಷಯನೂ ಹೇಳ್ತಾನೆ. ಸೊ ಇಲ್ಲಿ ಈ ಮತಾಂತರ ಸಾಹಿತ್ಯವನ್ನು ನಾವು ನೋಡಿದಾಗ, ಈ ಮತಾಂತರ ಸಾಹಿತ್ಯವನ್ನು ಮುದ್ರಿಸಿದಂತಹ ವ್ಯಕ್ತಿಗಳಿಗೆ ಇದನ್ನು ನೋಡಲಿ. ಇಲ್ಲಿ ನೋಡಿ ಏನಂತ ಬರೆಯಲ್ಪಟ್ಟಿದೆ ಹೈಲೈಟ್ನಲ್ಲಿ, ಹುಚ್ಚಗೆ ನಿಮಗೆ ಬುದ್ಧಿ ಬರುವುದು ಯಾವಾಗ, ಕಿವಿ ಮಾಡಿದವನು ಕೇಳನೋ, ಕಣ್ಣು ಕಟ್ಟವನು ನೋಡನೋ. ಮೊದಲನೇ ಶಬ್ದ ಹುಚ್ಚಗೆ. ಸೊ ಈ ಬಗ್ಗೆ ಬೈಬಲ್ದಿಂದನೇ ಒಂದು ಸ್ಪಷ್ಟವಾದಂಥ ಮಾತನ್ನು ಹೇಳ್ತೀನಿ. ಬೈಬಲ್ನಲ್ಲಿ ನಾವು ಭಾಗವತ ಪ್ರಸಂಗವನ್ನು ನೋಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನು ಜನಗಳಿಗೆ ಕೆಲವೊಂದು ತಿಳುವಳಿಕೆಗಳನ್ನು ಹೇಳಿಕೊಟ್ಟಂಥ ಮಾತುಗಳು. ಅಲ್ಲಿ ಒಂದು ಮಾತನ್ನು ನಾವು ನೋಡ್ತೇವೆ, ತನ್ನ ಸಹೋದರನನ್ನು ಛೀ ನೀಚ ಅಂತ ಹೇಳುವವನು ನರಕದಲ್ಲಿ ಬೆಂಕಿಗಾಹುತಿ ಆಗ್ತಾನೆ. ಏನಾಗ್ತಾನೆ? ಬೆಂಕಿಗೆ ಆಹುತಿ ಆಗ್ತಾನೆ. ಸೊ ಅದಕ್ಕೋಸ್ಕರವಾಗಿ ನಿನ್ನ ನೆರೆಯವನನ್ನು ಅಥವಾ ನಿನ್ನ ಸಹೋದರನನ್ನು ಏನು ಮಾಡಬೇಕು? ನೀವು ಪ್ರೀತಿಸಬೇಕು. ಸೊ ಆತನಿಗೆ ಛೀ ನೀಚ ಅಂತ ಕೂಡ ನೀವು ಹೇಳಬಾರ್ದು. ಸೊ ಹಾಗೆ ಹೇಳುವಾಗ ಸೊ ಅದರ ಫಲವು, ಶಿಕ್ಷೆಯ ಫಲವು ನಿಮಗೆ ಉಂಟಾಗ್ತದೆ ಅಂತ ಬೈಬಲ್ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಸೊ ಇಲ್ಲಿ ಬೈಬಲ್ ಮತಾಂತರ ಸಾಹಿತ್ಯದಲ್ಲಿ ಹುಚ್ಚ, ನೀನು ಪಾಪಿ ಎಂಬುದಾಗಿ ಬಳ್ಳು ಮಾಡಿ ತೋರಿಸಿದೆಯಲ್ಲ, ಹಾಗಾದರೆ ಯೇಸು ಕ್ರಿಸ್ತನು ಹೇಳಿದ್ದು ಸುಳ್ಳು ಅಥವಾ ಈ ಮತಾಂತರ ಸಾಹಿತ್ಯದಲ್ಲಿ ಪ್ರಕಟಣೆ ಮಾಡಿದ್ದು ಸುಳ್ಳು? ನೋಡಿ, ಮತ್ತೊಂದು ವಿಷಯ ಹೇಳ್ತೀನಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ, ಸೊ ಅದರ 1ನೇ ವಚನದಲ್ಲಿ ಹೇಳ್ತದೆ, ತೀರ್ಪು ಮಾಡಬೇಡಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೆ ತೀರ್ಪಾಗ್ತದೆ. ನಿನ್ನ ಸಹೋದರನನ್ನು, ನಿನ್ನ ಪಕ್ಕದ ಮನೆಯವನನ್ನು, ನಿನ್ನ ನೆರೆಯವನನ್ನು ಹುಚ್ಚ ಅಂತ ಹೇಳಲಿಕ್ಕೆ ನೀನು ಯಾರು ಸ್ವಾಮಿ? ದೇವರ ವಾಕ್ಯದಲ್ಲಿ, ನೀವು ಹೇಳುವಂಥ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ತೀರ್ಪು ಮಾಡಬೇಡ. ನಿಜವಾದ ದೇವ ಮಗನು ಕೇವಲ ಪ್ರಾರ್ಥನೆಯನ್ನು ಮಾಡ್ತಾನೆ, ಅದು ತನ್ನ ಅಂತರಾಳದಲ್ಲಿರುವಂತಹ ದೇವರುಡಿಗೆ. ಆದರೆ ಇಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ, ತಮ್ಮ ಕಾಣಿಕೆ ಚೀಲವನ್ನು ತುಂಬಿಸಿಕೊಳ್ಳುವುದಕ್ಕಾಗಿ, ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ, ತಮ್ಮ ಸಭೆಯ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳುವುದಕ್ಕಾಗಿ ಇಲ್ಲಿ ಸಾಹಿತ್ಯವನ್ನೇ ತುರುಚಿ ಮಾತಾಡಲಾಗ್ತಾ ಇದೆ. ತೀರ್ಪು ಮಾಡಬೇಡ್ರಿ. ಅಲ್ಲ, ನೀವೆಲ್ಲ ಯೇಸು ಕ್ರಿಸ್ತನ ಅನುಯಾಯಿಗಳು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗಲ್ವಾ? ಯೇಸು ಕ್ರಿಸ್ತನ ನಾವು ಬೈಬಲಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗಲೂ ಕೂಡ ಯೇಸು ಕ್ರಿಸ್ತನ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೇನಂತ, ಇವಾಗನ್ನ ಕ್ಷಮಿಸು, ಇವಾಗ ಏನು ಮಾಡ್ತಾ ಇದ್ದಾಗ ಇವಾಗ ಗೊತ್ತಿಲ್ಲ. ಸೊ ಆದರೆ ಇಲ್ಲಿ ಮತಾಂತರ ಮಾಡುವಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಅದರ ಡೆಡ್ ಅಪೋಸ್ ಆಗಿ. ಸೊ ಇಲ್ಲಿ ಮತಾಂತರವನ್ನೇ ತಮ್ಮ ಬಂಡವಾಳವನ್ನು ಮಾಡಿಕೊಂಡು ಜನರಿಗೆ ಏನು ಬೇಕೋ ಅದೇ ಕೆಲಸವನ್ನು ಮಾಡ್ತಾ ಇರುವಂಥ ಇವುಗಳೆಲ್ಲ ದೇವ ಮಕ್ಕಳು ಅಲ್ಲವೇ ಅಲ್ಲ. ಸೊ ಇಲ್ಲಿ ತುಂಬ ಸಾಹಿತ್ಯಗಳಲ್ಲಿ ನಾನು ನೋಡಿದೆ, ನೀನು ಅಂಗೀಕರಿಸಿದ ಕೂಡಲೇ ನಿನಗೆ ಸ್ವರ್ಗ ಸಿಗ್ತದೆ. ಏನು ಸಿಗ್ತದೆ? ಸ್ವರ್ಗ ಸಿಗ್ತದೆ. ಆದರೆ ಇಂತಹ ಸುಳ್ಳು ಸಾಹಿತ್ಯವನ್ನು, ಮತಾಂತರ ಸಾಹಿತ್ಯವನ್ನು, ಸತ್ಯವೇದವನ್ನು ತಿರುಚಿ ಹೇಳುವಂಥ ಸಾಹಿತ್ಯವನ್ನು ಅಥವಾ ಕೆಟ್ಟ ಉದ್ದೇಶದ ಸಾಹಿತ್ಯವನ್ನು
ಮುದ್ರಿಸಿ ಜನರ ದಿಕ್ಕನ್ನು ತಪ್ಪಿಸುವ ಇವರ ಬಗ್ಗೆ ಬೈಬಲ್ದಲ್ಲೇ ಒಂದು ಮಾತಿದೆ. ಸೊ ನಾನು ಬೈಬಲ್ ಮೂಲಕನೇ ಹೇಳ್ತಾ ಇದ್ದೀನಿ. ನನ್ನ ಕಡೆನೂ ಬೈಬಲ್ ಇದೆ, ನಾನು ಬೈಬಲ್ಲು ಓದಿದ್ದೀನಿ. 7ನೇ ಅಧ್ಯಾಯ ಅಂದರೆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಚನ ಹೇಳ್ತದೆ, ನನ್ನ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲ ಪರಲೋಕ ರಾಜ್ಯದಲ್ಲಿ ಸೇರುವೆಂದು ನೆನೆಸ್ಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನು ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ ಅಂದ ಕೂಡಲೇ ನಾವೆಲ್ಲ ಅಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ತೆಗೆದುಕೊಂಡಿವಂತಲ್ಲ. ದೇವರ ವಾಕ್ಯನೇ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಸೊ ನಾವಲ್ಲಿ ಟಿಕೆಟ್ ತಗೊಳ್ಬೇಕಂದ್ರೆ ಏನು ಮಾಡಬೇಕು? ಸೊ ಆತನ ಚಿತ್ತದಂತೆ ನಡಿಬೇಕು. ಆತನ ಚಿತ್ತ ಅಂತ ಹೇಳಿದ್ರೆ ದೇವರ ಚಿತ್ತದಂತೆ ನಡೆಯಬೇಕು. ಸೊ ದೇವರ ಚಿತ್ತ ಏನು ಹೇಳ್ತದೆ, ದೇವರ ಆದೇಶ ಏನಾಗಿದೆ, ಸ್ಪಷ್ಟವಾಗಿ ಅದೇ ಬೈಬಲ್ ಹೇಳ್ತದೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಸೊ ಅಂದರೆ ನನ್ನ ಬಾಜು ಮನೆಯವನನ್ನು ನಾನು ನನ್ನಂತೆಯೇ ಪ್ರೀತಿ ಮಾಡಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? ನನ್ನಂತೆಯೇ ಪ್ರೀತಿ ಮಾಡೋದಂದ್ರೆ ಏನು? ನೋಡಿ, ಒಂದು ಕಲ್ಲನ್ನು ತೆಗೆದುಕೊಂಡು ನಿಮ್ಮ ಕೈಗೆ ಜಜ್ಜಿ ಎಷ್ಟು ನೋವಾಗ್ತದೆ, ಓಕೆನಾ? ಸೊ ಪಕ್ಕದವನಿಗೆ ನೋವಾದಾಗಲೂ ಕೂಡ ನಮಗೆ ಅಷ್ಟೇ ನೋವಾಗಬೇಕು. ಸೊ ನಾವು ಅಷ್ಟೇ ಪ್ರೀತಿಸಬೇಕು. ಅದು ಬೈಬಲ್ದಲ್ಲಿ ಇದ್ದದ್ದು. ಎರಡನೇದಾಗಿ ಅತಿ ಮುಖ್ಯವಾದಂತಹ ಆದೇಶ ಏನು ಗೊತ್ತಾ? ನಿನ್ನ ತಂದೆ ತಾಯಿಗಳನ್ನ ಗೌರವಿಸು. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ನಾವು ನಮ್ಮ ತಂದೆ ತಾಯಿಗಳನ್ನು ತುಂಬ ಗೌರವಿಸ್ತಾ ಇದ್ದೇವೆ ಸ್ವಾಮಿ, ಆದರೆ ಮತಾಂತರವಾಗಿ ಹೋದಂಥ ವ್ಯಕ್ತಿಗಳು ತಂದೆ ತಾಯಿಗಳನ್ನು ಗೌರವಿಸ್ತಾ ಇಲ್ಲ. ಇದು ಅತಿ ಸ್ಪಷ್ಟವಾಗಿರುವಂತಹ ಮಾತು. ಅತಿ ಸ್ಪಷ್ಟವಾದಂತಹ ಮಾತು. ಒಳ್ಳೆಯ ವಿಷಯ ಅಂದರೆ ಏನು ಸ್ವಾಮಿ? ವಾಟ್ ಈಸ್ ದ ಗುಡ್ ನ್ಯೂಸ್? ಶುಭ ಸಮಾಚಾರ ಅಂದರೆ ಏನು ಅನ್ನೋದು ಬೇಕಲ್ವಾ? ಏನು ಶುಭ ಸಮಾಚಾರ? ಸೊ ಎಲ್ಲ ದೇವ ಮಕ್ಕಳು ಹೇಳುವುದು, ಯೇಸು ಕ್ರಿಸ್ತನು ನಮ್ಮ ಪಾಪ ಶಮನಕ್ಕಾಗಿ ಭೂಮಿಯಲ್ಲಿ ಉದಯಿಸಿದ್ದು ಒಳ್ಳೆಯ ಸಮಾಚಾರ, ಒಪ್ಕೊಳ್ತೇನೆ. ಅದಕ್ಕಿಂತ ಮುಖ್ಯ ಸಮಾಚಾರ ಯಾವುದು? ಅದೇ ಯೇಸು ಕ್ರಿಸ್ತನು ಆದೇಶ ಮಾಡಿದ್ದು ಯಾವುದು? ದೇವರ ಆದೇಶಗಳನ್ನು ಪಾಲಿಸುವುದು. ದೇವರ ಆದೇಶಗಳನ್ನು ಪಾಲಿಸುವುದಂದ್ರೆ ಏನು? ಮೊದಲನೇದಾಗಿ ನಿನ್ನ ತಂದೆ ತಾಯಿಗಳನ್ನು ಗೌರವಿಸುವುದು, ನಿನ್ನ ತಂದೆ ತಾಯಿಗಳ ಮಾತುಗಳಿಗೆ ವಿಧೇಯರಾಗುವುದು. ಬಟ್ ಇಲ್ಲಿ ನಿಜವಾಗಿಯೂ ಮತಾಂತರ ವ್ಯಕ್ತಿಗಳು ಅದರ ಡೆಡ್ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಯಾಕೆ ನಾನು ಮತಾಂತರ ವ್ಯಕ್ತಿಗಳಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಇವು ದೇವ ಮಕ್ಕಳಲ್ಲ. ಇವು ನಿಜವಾಗಿಯೂ ಕೂಡ ದೇವ ಮಕ್ಕಳು ಅಲ್ಲ. ದೇವರ ವಾಕ್ಯದಲ್ಲಿ ಬರೆದಂಥ ಸುಳ್ಳು ಪ್ರವಾದಿಗಳು ಇವರೇ. ಸೊ ಇಷ್ಟು ಬಿಡಿಸಿ ಯಾಕೆ ಹೇಳ್ತಾ ಇದ್ದೇನೆ, ಹೇಗೆ ಗೊತ್ತಪ್ಪ ಇವನಿಗೆ ಅಂತ ಹೇಳಬೇಡಿ. ನಾನು ಕೂಡ ಈ ಬೈಬಲ್ದಲ್ಲಿ ಕಳ್ಳು ಮಣ್ಣೆಲ್ಲ ಹೊತ್ತಿದ್ದೀನಿ. ಸತ್ಯ ಗೊತ್ತಾಗ್ಬಿಟ್ಟು ನಾನೇ ವಾಪಸ್ ಬಂದಿದ್ದೀನಿ. ಸತ್ಯ ಗೊತ್ತಾಗೋಕ್ಕಿಂತ ಮುಂಚೆ ನಾನು ಅಲ್ಲೇ ಇದ್ದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೈಬಲ್ ಬೋಧಕನಾಗಿದ್ದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ವಾಪಸ್ ಬಂದಿದ್ದೇನೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಚನವನ್ನು ನೋಡುವಾಗ ಅಲ್ಲಿ ಹೇಳ್ತದೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವಾಗೆಲ್ಲ ಪರಲೋಕಕ್ಕೆ ಹೋಗುವುದಿಲ್ಲ. ಅಂದರೆ ಬೈಬಲ್ ಓದುವಂಥ ಎಲ್ಲ ವ್ಯಕ್ತಿಗಳು, ಮತಾಂತರ ಸಾಹಿತ್ಯವನ್ನು ಪ್ರಿಂಟ್ ಮಾಡಿ ಹಂಚುವಂಥ ಎಲ್ಲ ವ್ಯಕ್ತಿಗಳು ಹೋಗೋದಿಲ್ಲ. ಸೊ ಯಾಕೆ ಹೋಗುವುದಿಲ್ಲ ಅನ್ನೋದು ಕೂಡ ಹೇಳ್ತೀನಿ ನೋಡಿ. ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆದವನು ಮಾತ್ರ ಪರಲೋಕಕ್ಕೆ ಹೋಗ್ತಾನೆ. ಸೊ ಹಾಗಾದರೆ ಆ ತಂದೆಯ ಚಿತ್ತದಂತೆ ನಡೆಯುವವನು ಯಾರಪ್ಪ? ಯಾವ ವ್ಯಕ್ತಿ ತಂದೆ ತಾಯಿಗಳಿಗೆ ವಿಧೇಯನಾಗಿದ್ದಾನೋ, ಯಾವ ವ್ಯಕ್ತಿ
ನೆರೆಯವನನ್ನು ತನ್ನಂತೆ ಪ್ರೀತಿಸ್ತಾನೋ ಅವನು ಮಾತ್ರ ಪರಲೋಕಕ್ಕೆ ಬಾಧ್ಯನು. ಇದು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ. ಸೊ ಆ ಟೈಮ್ದೊಳಗೆ ಪರಲೋಕ ರಾಜ್ಯದಲ್ಲಿ ಎಲ್ಲ ವ್ಯಕ್ತಿಗಳು, ಇವನ್ ನಾನು ಕೂಡ ಹೋಗಲ್ಲ ಪರಲೋಕಕ್ಕೆ, 150% ನಾನು ಪರಲೋಕಕ್ಕೆ ಹೋಗಲ್ಲ. ಸೊ ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ. 2000 ಐ ಥಿಂಕ್ 5 ಕಾಣ್ತದೆ. ನನ್ನ ತಂದೆ ತಾಯಿಗಳನ್ನು ಮೂಲೆಯಲ್ಲಿ ಒತ್ತಿ, ಸೊ ನಾನು ಕೂಡ ದೇವ ಮಗನಾಗಿದ್ದೆ. ನಮ್ಮಪ್ಪ ಸತ್ತ ಮೇಲೆ ನಮ್ಮಪ್ಪ ತಿಥಿನೂ ಮಾಡಲಿಲ್ಲ ನಾನು. ಸೊ ಬಿಕಾಸ್ ನಾನು ದೇವ ಮಗು. ಸರಿ, ನಾನು ದೇವ ಮಗ ಆಗಿದ್ದೀನಿ ರೀ, ನಮ್ಮಪ್ಪ ಸೈತಾನದವನು, ನಾನು ಹೇಗೆ ಅದನ್ನು ಏನದು ತಿಥಿಗಿತಿ ಎಲ್ಲ ಮಾಡಲಿಕ್ಕೆ ಸಾಧ್ಯ? ಈಗ ಮತಾಂತರ ಸಾಹಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಲ್ವಾ. ಸೊ ಇಲ್ಲಿ ನಾವು ದೇವ ಮಕ್ಕಳು ಅಂತ ಅಂದ್ಕೊಂಡು ನಮ್ಮ ತಂದೆ ತಾಯಿಗಳನ್ನು ನಾವು ಸೈತಾನದ ಮಗು ಅಂತ ಹೇಳ್ತೀವಿ ಅಲ್ವಾ. ಸೊ ಇದುವೇ ಬೈಬಲ್ದಲ್ಲಿ ಹೇಳಿದಂಥ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಅಂತ ಹೇಳಿದ್ದು. ಇಲ್ಲಿ ತಂದೆ ತಾಯಿಗಳನ್ನು ಕಣ್ಣೀರಿನಲ್ಲಿ ಬಿಟ್ಟು ನಾವು ದೇವರ ರಾಜ್ಯಕ್ಕೆ ಹೋಗ್ತಾ ಇದ್ದೀವಲ್ವಾ, ನಿಜವಾಗಲೂ ಕೂಡ ನಮ್ಗೆ ಮೆಚ್ಚಬೇಕಾಗತ್ತೆ. ಸೊ ಓಕೆ, ಸೊ ಇಲ್ಲಿ ಮುಂದೆ ಏನು ನಡೀತದೆ ಅನ್ನೋದು ಹೇಳ್ತೀನಿ ನಿಮಗೆ. ಸೊ ಅಲ್ಲಿ ಸ್ವರ್ಗದ ಬಾಗಿಲಿನಲ್ಲಿ ಯೇಸು ಕ್ರಿಸ್ತನು ನಿಂತಾಗ ಅಲ್ಲಿ ನಾವೆಲ್ಲ ಹೋಗ್ತೀವಿ. ನಾವೆಲ್ಲ ಅಂದರೆ ಈ ಎಲ್ಲ ದೇವ ಮಕ್ಕಳು, ಪಾಸ್ಟರ್ಸ್ಗಳು, ಎವೆಂಜಲಿಸ್ಟ್ಗಳು, ದೊಡ್ಡ ದೊಡ್ಡ ಪ್ರವಾದಿಗಳು. ಸೊ ಅಲ್ಲೆಲ್ಲ ನಾವು ಹೋಗಿ ಯಾಕೆ ನಮ್ಮನ್ನು ಒಳಗೆ ಬಿಡಲ್ಲ ಅಂತ ಕೇಳ್ತೀವಿ. ಅಷ್ಟೇ ಅಲ್ಲ, ಏನು ಹೇಳ್ತೀವಿ ಗೊತ್ತಾ, ಅಲ್ಲಿ ನಾವು ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ಲವೇ? 22ನೇ ವಚನ ಹೇಳ್ತದೆ ನೋಡಿ. ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನ ನನಗೆ ಕೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ನೀವ್ಯಾರೋ ನನಗೆ ಗೊತ್ತಿಲ್ಲ, ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗಿ ಹೋಗಿ ಎಂಬ ಸ್ಪಷ್ಟವಾದ ಮಾತುಗಳ ಮೂಲಕವಾಗಿ ಯೇಸು ಕ್ರಿಸ್ತನು ಇವರನ್ನೆಲ್ಲ ಆಚೆ ದಬ್ಬಿಡ್ತಾನೆ. ತಾವೇ ಸ್ವತಃ ಸ್ವರ್ಗಕ್ಕೆ ಹೋಗುವುದಿಲ್ಲ, ಇನ್ನು ಉಳಿದ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗುವುದು ಹೇಗೆ? ಸೊ ಇದು ಕೂಡ ಆಲೋಚನೆ ಮಾಡುವಂಥ ವಿಷಯ ತಾನೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಕಣ್ಣು ಕಾಣದ ಕುರುಡನೊಬ್ಬ ಮತ್ತೊಬ್ಬ ಕುರುಡನನ್ನು ರಸ್ತೆ ದಾಟಿಸಿದ್ನಂತೆ. ಸೊ ಈ ರೀತಿಯಾದಂತಹ ಮತಾಂತರ ಸಾಹಿತ್ಯವನ್ನು ಮುದ್ರಿಸಿ ಹಂಚುವುದು, ಇದು ಮತೀಯ ಗಲಭೆಗಳಿಗೆ ಕಾರಣವಾಗ್ತದೆ ವಿನಾ ನಿಮಗೆ ಸ್ವರ್ಗಕ್ಕೆ ಟಿಕೆಟು ಕೊಡಲ್ಲ. ಸೊ ಅದಕ್ಕೋಸ್ಕರವಾಗಿ ಇಂತಹ ಸಾಹಿತ್ಯಗಳನ್ನು ಓದುವಂಥ ವ್ಯಕ್ತಿಗಳು ಕೂಡ ಆ ಸಾಹಿತ್ಯದ ಒಳಮರ್ಮವನ್ನು ತಿಳ್ಕೊಳ್ಬೇಕು. ಬೈಬಲ್ಲು, ಕುರಾನು, ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಎಲ್ಲವನ್ನು ಓದಿ. ಸೊ ಎಲ್ಲವನ್ನು ತಿಳ್ಕೊಳ್ಳಿ, ಆದರೆ ನಿಮ್ಮ ತನವನ್ನು ಬಿಡಬೇಡಿ ಅಂತ ಈ ಸಮಯದಲ್ಲಿ ನಾನು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಮಾತನಾಡೋದು ತುಂಬ ಇದೆ, ಬಟ್ ಇವತ್ತು ನಾನು ಮಾತಾಡಬೇಕಾಗಿದ್ದು ಕೇವಲ ಹಂಚಿಕೆ ಆಗ್ತಾ ಇರುವಂತಹ ಈ ಸಾಹಿತ್ಯದ ಬಗ್ಗೆ. ಸೊ ಇಂತಹ ಸಾಹಿತ್ಯವನ್ನು ಮುದ್ರಿಸಿಕೊಂಡು, ಇಂಥ ಪಾಂಪ್ಲೆಟ್ಸ್ಗಳನ್ನು ಮುದ್ರಿಸಿಕೊಂಡು ಎಲ್ಲ ಕಡೆ ಇದನ್ನು ಹಂಚಿ ಮತಾಂತರ ಮಾಡುವಂಥ ಅಥವಾ ಜನರಿಗೆ ಸುಳ್ಳು ಬೋಧನೆಯನ್ನು ಕೊಡುವಂಥ ಅಥವಾ ದಿಕ್ಕು ತಪ್ಪಿಸುವಂಥ ಕೆಲಸ ನಡೀತಾ ಇದೆ. ಮಾಸುದ್ದಿಯ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇಂತಹ ಸಾಹಿತ್ಯಗಳು ತಮಗೆ ಸಿಕ್ಕಿದಲ್ಲಿ ಸೊ ಇದರ ವಿರುದ್ಧವಾಗಿ ತಾವೆಲ್ಲ
ಹೋರಾಟ ಮಾಡಬೇಕು. ಬೈಬಲ್ ಓದುವವರಿಗೆ ನನ್ನ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಬಟ್ ತನ್ನ ತನವನ್ನು ಬಿಟ್ಟು ಕೊಡುವವನಿಗೆ ನನ್ನ ಧಿಕ್ಕಾರವಿರಲಿ. ಮತ್ತು ಫ್ರೆಂಡ್ಸ್, ಆ್ಯಸ್ ಇಟ್ ಈಸ್ ಬಂಜಾರ ಬೈಬಲ್ ನಿಷೇಧದ ಬಗ್ಗೆ ನಮ್ಮ ಹೋರಾಟ ನಡೀತಾ ಇದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಲಂಬಾಣಿಗಳ ಮತಾಂತರ ತುಂಬ ಆಗ್ತಾ ಇದೆ. ಸೊ ಈ ಮತಾಂತರವನ್ನು ತಡೆಗಟ್ಟಬೇಕಂತಲ್ಲ, ಮತಾಂತರ ಆದಂಥ ವ್ಯಕ್ತಿಗಳು ಮತಾಂತರ ಆಗಲಿ, ಮಾನಸಾಂತರವಾಗಿ ಹೋದಂಥ ವ್ಯಕ್ತಿ ಮಾನಸಾಂತರವಾಗಲಿ. ಸೊ ಆದರೆ ನಾನೊಬ್ಬ ಬಂಜಾರ ಸಮಾಜದಲ್ಲಿ ಹುಟ್ಟಿದವನಾಗಿ ಬಂಜಾರ ಭಾಷೆಯನ್ನು, ಬಂಜಾರ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ. ಸೊ ಅದಕ್ಕೋಸ್ಕರವಾಗಿ ನನ್ನ ಭಾಷೆಯನ್ನು, ನನ್ನ ಸಂಸ್ಕೃತಿಯನ್ನು ದುರುಪಯೋಗವಾಗದ ಹಾಗೆ ತಡೆಗಟ್ಟುವಂಥ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಎಲ್ಲ ಬಂಜಾರ ಬಂಧುಗಳು ನನಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮತ್ತೊಂದು ವಿಷಯದೊಂದಿಗೆ.